ನೀತಿಗೆಟ್ಟ ನಂಜೇಗೌಡ, ಈ ರೈತನ ರಾಜ್ಯಕ್ಕೆ ಚಕ್ರವರ್ತಿಯನ್ನು ಚತುರ್ಥನ ನನ್ನ ತಂದೆ ತಾಯಿಯನ್ನು ಕೊಂದು ನನ್ನ ಆಸ್ತಿಯನ್ನು ಎತ್ತಿ ಹಾಕಿ ಆ ಧರ್ಮರಾಜನ ಮಾಡಿದ ಸರ್ವನಾಶ ಮಾಡಿದ ಸೇಡಿಗಾಗಿ ಎಂದು ಬಂದಿರುವೆ ನಿನ್ನ ತಂಗಿಯ ಸೀಲೆಗೆಡಿಸುವ ಸರದಾರನಾಗಿ. ನಾ ಬಯಸಿದ ನನ್ನ ಕನಸಿನ ಇತ್ ಕಡೆ ಬರ್ತಾ ಇದ್ದಾಳೆ, ಬರ್ಲೆ ಅವನಿಗೊಂದು ಕತ್ತಿ ಕಾಣಿಸಲೇಬೇಕು. ನಿಲ್ಲು ಸುವರ್ಣ, ನಿಲ್ಲು. ನನ್ನನ್ನು ತಡೆದು ನಿಲ್ಲಿಸೋದಕ್ಕೆ ನೀನ್ ಯಾರು? ಯಾರು? ನಿನ್ನಂತ ಹರೆಯದ ಮದ ನಾರಿಗೆ ಹೊಸ ಸೀರೆ ಉಡಿಸಿ ಕಾಮದ ಬರೆ ಎಳೆದು ಬರಿದಾದ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ಕೈ ಹಿಡಿಯಲು ಬಂದ ಗಂಡು ನಾನು. ಲೋ ಬಂಡ, ನೀನ್ ಯಾವ ಸೀಮೆ ಗಂಡು ಕಣು? ನನ್ನ ಈ ರಾಜ್ಯದ ಪುಂಡ. ನೀನೇನಾದ್ರೂ ನನ್ನ ಗಂಡನಾಗಲು ಬಂದ್ರೆ ನಿನ್ನ ರುಂಡವನ್ನೇ ಹಾರಿಸ್ತಾನೆ ನನ್ನಣ್ಣ. ರುಂಡ ಪುಂಡವಲಿ ಅಂತ ಗಂಡವಲಿ ನಾನಾಗಿರುವಾಗ ನೀನು ಅಣ್ಣನ ಕೊಟ್ಟವೇನಂತ ನನಗೆ ಬೇಕಾಗಿಲ್ಲ. ಕೋಲ್ ಮಿಂಚಿನಂತೆ ಶೋಭಿಸಿದ್ರು ನಿನ್ನ ಕೋಮಲವಾದ ಸೌಂದರ್ಯದ ಮೇಲೆ ಕಾಮದ ಸರಸವಾಡಬೇಕೆಂಬುದೇ ನನ್ನ ಆಸೆ. ಏ ಕಾಮದ ನಾಯಿ, ನಿನ್ನ ಆಸೆ ಪೂರೈಸೋದಕ್ಕೆ ನಾನೇನು ಬೀದಿ ಸೂಳೆ ಅಲ್ಲ. ಈ ಊರು ಆಗರ್ಭ ಶ್ರೀಮಂತ ನಂಜೇಗೌಡನ ತಂಗಿ ಇದ್ದೇನೆ. ನಾನು ಮನಸ್ಸು ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಗೊತ್ತು ಸುವರ್ಣ, ನನಗೆ ಚೆನ್ನಾಗಿ ಗೊತ್ತು. ನೀನು ಮನಸ್ಸು ಮಾಡಿದ್ರೆ ಈ ವಿಕ್ರಮನ ಸೂಳೆ ಆಗುವೆ. ಸೂಳೆಯಾಗಿ 1000 ಮಂದಿಗೆ ಸೆರಗೋಸೋದಕ್ಕಿಂತ ಈ ರಸಿಕನ ರಾಣಿಯಾಗೋ ಬರೇ ನನ್ನೊಂದಿಗೆ. ಕಾಮುಕ, ತುತ್ತು ಕೂಳಿಗೂ ಗತಿ ಇಲ್ಲದ ಬೀದಿ ನಾಯಿ ನೀನು. ಮತ್ತೊಬ್ಬರ ಮನೆ ಕಾಯಲು ಬಂದಿರುವ ಹೇಸಿ ನಾಯಿ ಅಂತೋಡಿ ನೀನನ್ನ ಮುಟ್ಟಿ ನನ್ನ ಕೊರಳಿಗೆ ತಾಳಿ ಕಟ್ಟಿಂದ ಬಂದಿದ್ದೆ ಆದ್ರೆ ನನ್ನ ಕಾಲಲ್ಲಿರೋ ಮೆಟ್ರಿಂದ ಪೂಜೆ ಮಾಡ್ಬೇಕಾಗುತ್ತಾ? ಎಚ್ಚರ ನನಗೆ ಹತ್ತಿರ ಹೊತ್ತು ಎನ್ನೆ ಮರ್ಯಾದೆಯಿಂದ ಮಾತಾಡೋ. ಮರ್ಯಾದೆಲ್ಲದ ಮಾತನಾಡಿದ್ರೆ ಮೈ ಮುಚ್ಚಿಕೊಂಡಿರುವ ನಿನ್ನ ಬಟ್ಟೆ ಬೇಚೆ ಕಚ್ಚಿ ಕಚ್ಚಿ ತೀರಿಸಿಕೊಳ್ಳುವೆ ನನ್ನ ಕಾಮದವನ್ನು. ನೀನೇನಾದ್ರೂ ದೇಹವನ್ನು ಕಚ್ಚಿ ಕಚ್ಚಿ ತಿನ್ನಲು ನಿಜವಾದ್ರೆ ನನ್ನ ಬಂದು ಕೊಚ್ಚಿ ಹಾಕ್ತಾನೆ. ನೀನು ಬಲ ಹುಷಾರ್. ಹುಷಾರ್, ನಿನ್ನ ಅಣ್ಣನ ಕೊಟ್ಟವಾದಂತ ನನಗೆ ಬೇಕಾಗಿಲ್ಲ. ನಿನ್ನೊಂದಿಗೆ ಕೂಡಿ ಅವಳಬೇಕೆಂಬುದೇ ನನ್ನ ಮೈ ಮಾರಿಕೊಳ್ಳೋದಕ್ಕೆ ನಾನೇನು ಲಂಚಗೆಟ್ಟ ಹೆಣ್ಣಲ್ಲ. ಅದು ಅಲ್ಲದೆ ಈ ಭಾರತ ನಾರಿಯ ಬಾಳಿಗೆ ನೀನು ಈ ರೀತಿ ಕೆಟ್ಟದಾಗಿ ಮಾತಾಡ್ದೆ ಆದ್ರೆ ನಿನ್ನ ಜೀವನಕ್ಕೆ ಬೆಂಕಿ ಬರೀ ಹೇಳುವ ಹೆಮ್ಮಾರಿ ನಾನಾಗ್ಬೇಕಾಗುತ್ತೆ. ಬರೀ ಹೇಳೋದ್ರಿಂದ ಬರೀ ಬಾಯಿ ಮಾತಿನಿಂದ ಹೇಳಿದ್ರೆ ಆಗೋದಿಲ್ಲ ಸುವರ್ಣ. ಹಸಿ ಮಾವಿನ ಹಣ್ಣಿನಂದಿರುವ ನಿನ್ನ ಕೋಮಲ ನಿನ್ನ ಕಣ್ಣನ್ನು ಕಚ್ಚಿ ತಿನ್ನಲ್ಲ ಬಿಡಲಾರ ಈ ರಸಿಕರಾಜ. ಲೋ, ಹೆಣ್ಣನ್ನು ಇಷ್ಟೊಂದು ಕೀಳವಾಗಿ ಕಾಣ್ಬೇಡ. ಹೆಣ್ಣಿನ ಸಲುವಾಗಿ ಎಷ್ಟೋ ಗಂಡರಸರು ಮಣ್ಣು ಮುಖ್ಯ ಹೋಗಿದ್ದಾರೆ. ಹಾಗಾಗಿ ನೀನೇ ಅವ ಲೆಕ್ಕ. ಅದೇ ರೀತಿಗಳು ನನ್ನ ಯಾಕೆ ರೀತಿ ಕಾಣ್ತಾ ಇದೆಯಾ ಅಂತ? 10 ವರ್ಷಗಳ ಹಿಂದೆ ನಿನ್ನ ಅಣ್ಣ ನನ್ನ ತಂದೆ ತಾಯಿಯನ್ನು ಕೊಂದು ನಾನು ಆಸ್ತಿಯನ್ನು ಎತ್ತಿದ ಹಾಕಿದ ಕಾರಣಕ್ಕಾಗಿ ನನ್ನನ್ನು ಜೈಲಿಗೆ ಕಳಿಸಿದ ಸೇಡಿಗಾಗಿ ಇಂದು ನಿನ್ನ ಸೀಲೆಗೆಡಿಸಲು ಬಂದಿದ್ದಾನೆ ಈ ಶಲ ವೇಗದ ಸರದಾರ. ಬೇಡಿಕ್ರ, ನನ್ನನ್ನು ಮಾತ್ರ ಏನು ಮಾಡಬೇಡಿ. ನೀವು ಹೇಳಿದಾಗ ಕೇಳ್ತೀನಿ. ನನ್ನ ಶೀಲಕ್ಕೆ ಮಾತ್ರ ಕೂತು ತರಬೇಡಿ. ಹಾಗಾದ್ರೆ ಈ ನಲ್ಲನ ಮನೆ ತಣಿಸುವಂತೆ ಒಂದು ಪದಗೀತೆ. ರಾಜ, ನಿಮ್ಮ
ಚಾಮುಂಡೇಶ್ವರಿ ಸುಳ್ಳಿನ ಮೇಲೆ ಸುಳ್ಳು ಸೃಷ್ಟಿಸಿ ಕಳ್ಳರಂತೆ ಕಾಣುವ ಈ ಜನರು ಕಾಣುವುದಿಲ್ಲ ನಿನ್ನ ಕಣ್ಣಿಗೆ. ನನ್ನ ಹೆಂಡತಿಯನ್ನು ಕಳೆದುಕೊಂಡೆ, ನನ್ನ ಹೆಂಡತಿಯ ಅಪವಾದವನ್ನು ನನ್ನ ಹೆಂಡತಿಯನ್ನು ಕಳೆದುಕೊಂಡೆ, ನನ್ನ ತಮ್ಮನ ಹೆಂಡತಿಯ ಅಪವಾದವನ್ನು ಹೊತ್ತುಕೊಂಡೆ. ನನ್ನ ಮಗನನ್ನು ಕಟ್ಟಿಕೊಂಡು ಎಲ್ಲಿಗೆ ಹೋಗಲಿ, ಹೇಗೆ ಬದುಕಲಿ? ಕುಮಾರ, ನಾವು ಬದುಕಲಿಕ್ಕೆ ಹೇಗೆ ಚಿಂತೆ ಮಾಡುತ್ತಿರುವೆ ಅಪ್ಪ? ನಾನು ಇದೇ ಜನವರ ನಡೆ ಬೂಟ್ ಪಾಲಿಸ್ ಮಾಡಿ ನಿನ್ನನ್ನು ಬದುಕಿಸುತ್ತೇನೆ ಅಪ್ಪ, ಬದುಕಿಸುತ್ತೇನೆ. ಬೇಡ ಕಂದ, ಬೇಡ. ನೀನು ಬೂಟ್ ಪಾಲಿಸ್ ಮಾಡುವುದು ಬೇಡ. ಪಾಲಿಗೆ ಬಂದಿದ್ದು ಪಂಚಾಮೃತ ಎಂದು ತಿಳಿದು ಇಬ್ಬರು ವಿಷ ತಗೊಂಡು ಸತ್ತು ಹೋಗೋಣ. ಅಪ್ಪ, ಚಿಕ್ಕಮ್ಮ ಕೊಟ್ಟ ಅಪವಾದವನ್ನು ಹೊತ್ತಿಕೊಂಡು ಸತ್ತರೆ ನಮಗೆ ದ್ರೋಹಿಗಳು ಅನ್ನುತ್ತಾರೆ. ಈ ಸಮಾಜದಲ್ಲಿ ನಮ್ಮ ಸತ್ಯವನ್ನು ಕೈ ಎತ್ತಿ ತೋರಿಸಿಕೊಳ್ಳೋಣಪ್ಪ. ಈ ಸಮಾಜದಲ್ಲಿ ನಿಜ ಕಂದ, ನಿಜ. ನೀನಾಡುವ ಮಾತು ಸತ್ಯವನ್ನು ಕೈ ಎತ್ತಿ ತೋರಿಸಬೇಕಾದರೆ ನಾವು ಬದುಕಲೇಬೇಕು. ನಡೆ ಕಂದ, ಎಲ್ಲಿಗಾದರೂ ಬಹುದೂರ ಹೋಗಿ ಜೀವನ ಸಾಗಿಸೋಣ. ದೇವನಿನ್ನ ಕರುಣೆಗಿರಲಿ ಈ ಜಗತ್ತು ಪಾಲಿಸುವುದಲಿ. ದೇವನಿನ್ನ ಕರುಣೆಗಿರಲಿ ಈ ಜಗತ್ತು ಪಾಲಿಸುವುದಲಿ.
ಗುಳಿಗೆ ನಿಮ್ಮಿಬ್ಬರ ಅಣ್ಣ ತಮ್ಮರ ಗಾಳಿಪಟ ಗಗನ ಎತ್ತರಿಗೆ ಹಾರಿಸಿ ಅದರ ಸೂತ್ರಧಾರ ನನ್ನ ಕೈ ಇಟ್ಕೊಂಡು ಆಟ ಆಡ್ಸದ ಈ ನಂಜೇಗೌಡನ ಆಟ. ಹಲೋ, ಯಾರು? ಹೇಳು ಸರಿಜ, ಹೇಳು. ಈಗ ಏನು ನಮ್ಮ ಮಣಿಕೆರೆ ಬರಬೇ? ಬಾ ಸರೋಜ ಬಾ, ನೀಗಾಗಿದ್ರದ ನನ್ನ ಅರಮನೆ ಬಾಗಿಲು. ಇನ್ನು ಮುಂದೆ ಆ ಗಜೇಂದ್ರ ಹೆಂಡತಿ ನನ್ನ ಹೆಂಡತಿ. ವೆಲ್ಕಮ್ ಸರೋಜಾ, ವೆಲ್ಕಮ್. ಈಗ ಬಂದ ಕಾರಣ? ಬಂದಿದ್ದಾಯ್ತಲ್ಲ ಗೌಡ್ರಿ. ಅಂದ ಹಾಗೆ ಮನೆಯಲ್ಲಿ ಯಾರು ಇಲ್ಲ ತಾನೆ? ಇದ್ದಾರೆ ಸರೋಜಾ, ಇದ್ದಾರೆ. ನನ್ನ ತಂಗಿ ಅವರು ನನ್ನ ಗಮನಿಸ್ತಾ ಮಾತ್ರ ಇದ್ದಾರೆ. ಹಲೋ ಶೆಟ್ಟಿ, ತಿರ್ಶೆಟ್ಟಿ. ಯಾಕ್ರಿ ಯಾರ ಕರೆದ್ರು ಏನು ಕೂಗಿದ್ರು? ಅಲ್ಲ ಅವಿಕೆ, ಆ ಸುಖಿನ ಒಳಗ ಭದ್ರವಾಗಿ ಇಡು. ಅಪ್ಪಾರ ಅಂತೂ ಹೊಡ್ರಿ ಅವಾರ ಚಾನ್ಸ ಮೊದಲಿದ್ರಿ ಅವಾರ್ದು ನಿಮ್ ಯಾರ ಮನಸ್ಸ ಇದಕ್ಕಂತಾರ ನೋಡ್ರಿ. ಹಿಂದಿನ ಒಂದು ಮಾತ, ಹರಕ್ಕಾಗ್ಲಿ ಮುರಕ್ಕಾಗ್ಲಿ ಶೈಟಿಗೆ ಒಂದು ಕೋಟಿ ಇರ್ಬೇಕಂತ, ಹಳಿದಾಗ್ಲಿ ಹೊಸಾದಾಗ್ಲಿ ಗೌಡ್ಗೊಂದು ಮಾಲ್ ಇರ್ಬೇಕಂತ. ಸುಮ್ಮನೆ ಹೊರಗೋಗು. ಆಯ್ತ್ರಿ ಸಾವುಕಾರ. ಗೌಡ್ರೆ, ಎಲ್ರೂ ಹೋದ್ರಲ್ಲ, ಬನ್ನಿ ಹಾಗಾದ್ರೆ ಒಳಗಡೆ ಹೋಗಿ ಹೊಸ ಜೀವನ ಸಾಗಿಸೋಣ. ನೋಡು ಸರೋಜಾ, ಮತ್ತೆ ಒಳಗೆ ಹೋಗುತ್ತಾ ಮುಂಚೆ ನನ್ನ ಮನದಲ್ಲಿ ಒಂದು ಮುಚ್ಚಿಟ್ಟು ಮಾತು ಇದೆ. ಗೌಡ್ರೆ, ನಾನೇ ನಿಮ್ಮವಳಾಗಿರ್ಬೇಕಾದ್ರೆ ಅದ್ ಯಾವ ವಿಷಯ ಅಂತ ಹೇಳಿ. ನೋಡು ಸರೋಜಾ, ನನ್ನ 100 ಎಕರೆ ಆಸ್ತಿ ಕೂಡ ನನ್ನ ತಂಗಿ ಹೆಸರಿಗಿದೆ. ನಿನ್ನ 10 ಎಕರೆ ಆಸ್ತಿ ಕೂಡ ನನ್ನ ತಂಗಿ ಹೆಸರಿಗೆ ಬರದೆ ಕೊಡಬೇಕು. ಏಕೆಂದರೆ ನಮ್ಮಿಬ್ಬರ ಮಧ್ಯದಲ್ಲಿ ನಿನ್ನ ಗಂಡ ಹಾಗೂ ನಿನ್ನ ಮಾವ ಆಸ್ತಿಯನ್ನು ಕಿತ್ತುಕೊಳ್ಳಬಾರದು. ಅಂದ ಕೂಡ ನನ್ನ ತಂಗಿ ಹೆಸರಿಗೆ ಇದ್ದ ಆಸ್ತಿ ಕೂಡ ನಿನ್ನ ಹೆಸರಿಗೆ ಬರದೆ ಕೊಡ್ತೇನೆ. ಆಯ್ತು ಗೌಡ್ರೆ, ನಿಮ್ಮ ಇಷ್ಟದಂತೆ ಆಗ್ಲಿ. ಪೇಪರ್ಗೆ ಸೈನ್ ಹಾಕು.